रामं सदा पूर्वमदीयतुल्यम् आत्मोन्नतिं पूर्वमदीयतुल्यम् पूर्णोपमामृतमदिश्यतुल्यम्। ಈ ದಿನ ನಾನು ವಾಲ್ಮೀಕಿ ರಾಮಾಯಣದ ಪ್ರಥಮ ಕಾಂಡದ ಶ್ಲೋಕವೊಂದನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ವಾಲ್ಮೀಕಿ ಪ್ರಸಿದ್ಧ ಡಕಾಯಿತನಾಗಿದ್ದ, ಪ್ರಸಿದ್ಧ ಲೂಟಿಕೋರನಾಗಿದ್ದ ಮತ್ತು ಅವನು ತನ್ನ ಜೀವನದ ಅರ್ಧ ಭಾಗಕ್ಕಿಂತ ಹೆಚ್ಚು ಸಮಯವನ್ನು ಜನಗಳನ್ನು ಲೂಟಿ ಮಾಡುವುದಕ್ಕೆ, ಜನರ ಹಣವನ್ನು ಅಪಹರಿಸುವುದಕ್ಕೆ ಮತ್ತು ಅತ್ಯಾಚಾರಗಳನ್ನೆಸಗುವುದಕ್ಕಾಗಿ ಮುಡಿಪಾಗಿಟ್ಟಿದ್ದ. ಆದರೆ ನಾನು ಎಷ್ಟೋ ಸಾರಿ ಹೇಳುತ್ತಿರುತ್ತೇನೆ, ಏನೆಂದರೆ ಮನುಷ್ಯನಿಗೆ ಮಾನಸಿಕವಾದ ಪೆಟ್ಟು, ಆಘಾತ ಕೆಲವೊಮ್ಮೆ ಒಂದೇ ಒಂದು ಸೆಕೆಂಡಿನಲ್ಲಿ ಸಹ ಆಗುವುದುಂಟು. ಅದರ ಪರಿಣಾಮವಾಗಿ ಅವನ ಜೀವನದಲ್ಲಿ ಅಸಾಧಾರಣವಾದ ಪರಿವರ್ತನೆ ಆ ಒಂದು ಕ್ಷಣದಲ್ಲಿಯೇ ಆಗುತ್ತದೆ. ಇಲ್ಲದಿದ್ದರೆ ಆ ವ್ಯಕ್ತಿಯು ತನ್ನ ಜೀವನ ಪರ್ಯಂತ ಪರಿವರ್ತನೆ ಆಗುವುದೇ ಇಲ್ಲ. ಒಂದು ಬಾರಿ ಡಕಾಯಿತ ವಾಲ್ಮೀಕಿ ಲೂಟಿ ಮಾಡುವ ಮಾರ್ಗದಲ್ಲಿ ದೇವರ್ಷಿ ನಾರದರು ಓಂ ನಾರಾಯಣ ಓಂ ನಾರಾಯಣ ಎಂದುಚ್ಚರಿಸುತ್ತಾ ಮುಂದೆ ಸಾಗುತ್ತಿರುವಾಗ ವಾಲ್ಮೀಕಿ ನಾರದರನ್ನೂ ಅಡ್ಡಗಟ್ಟಿ ಬಂಧಿಸಿಬಿಡುತ್ತಾನೆ ಮತ್ತು ನಾರದರಿಗೆ ಹೇಳುತ್ತಾನೆ, ನಿನ್ನಲ್ಲೇನಿದೆಯೋ ಅವೆಲ್ಲವನ್ನೂ ನನಗೆ ಕೊಟ್ಟುಬಿಡು ಎಂದು. ಅದಕ್ಕೆ ನಾರದ ಮುನಿಗಳು, ನನ್ನ ಬಳಿ ನಾನುಟ್ಟಿರುವ ಬಟ್ಟೆಯನ್ನು ಬಿಟ್ಟು ಈ ತಂಬೂರಿ ಮಾತ್ರವೇ ಇದೆ, ಇದನ್ನು ಮೀಟುತ್ತಾ ನಾನು ಯಾವಾಗಲೂ ನಾರಾಯಣ ನಾರಾಯಣ ಎಂದು ಹೇಳುತ್ತಿರುತ್ತೇನೆ ಎಂದರು. ಅದಕ್ಕೆ ವಾಲ್ಮೀಕಿ, ಸರಿ, ಹಾಗಾದರೆ ನಿನ್ನಿಂದ ತಂಬೂರಿಯನ್ನೇ ನಾನು ತೆಗೆದುಕೊಳ್ಳುತ್ತೇನೆ, ಏಕೆಂದರೆ ಈ ದಿನ ನಾನು ಖಾಲಿ ಕೈನಿಂದ ಹಿಂತಿರುಗುವುದಿಲ್ಲ ಎನ್ನುತ್ತಾ ನಾರದರ ಬಳಿಯಿದ್ದ ತಂಬೂರಿಯನ್ನೇ ಅವರಿಂದ ಕಿತ್ತುಕೊಂಡು ಬಿಟ್ಟ. ಅದೆಷ್ಟು ಬಾರಿ ಹುಡುಕಿದರೂ ನಾರದರ ಬಳಿ ಇನ್ನೇನೂ ಸಹ ಇಲ್ಲದಿರುವಾಗ ಡಾಕು ವಾಲ್ಮೀಕಿ ಇನ್ನೇನು ತಾನೇ ಮಾಡಲು ಸಾಧ್ಯವಿತ್ತು? ನಾರದರಂತಹ ಬರಿಗೈ ದಾಸರ ಬಳಿ ಕನಿಷ್ಠ ಪಕ್ಷ ತಂಬೂರಿಯಾದರೂ ಸಿಕ್ಕಿತಲ್ಲವೇ ವಾಲ್ಮೀಕಿಗೆ? ಈಗ ನಾರದ ಮುನಿಗಳು ವಾಲ್ಮೀಕಿಯನ್ನು ಕೇಳುತ್ತಾರೆ, ನೀನು ಏನು ಕೆಲಸ ಮಾಡುತ್ತೀಯಾ ಎಂದು. ಅದಕ್ಕೆ ವಾಲ್ಮೀಕಿ ಹೇಳುತ್ತಾನೆ, ನನ್ನದು ಇದೇ ಕೆಲಸ, ಜನಗಳನ್ನು ಕೊಳ್ಳೆ ಹೊಡೆಯುವುದು, ಲೂಟಿ ಮಾಡುವುದು, ಅವರ ಬಳಿ ಏನೇ ಇದ್ದರೂ ಕಿತ್ತುಕೊಂಡು ನನ್ನ ಪರಿವಾರವನ್ನು ನಾನು ಪೋಷಿಸುತ್ತೇನೆ. ಅದಕ್ಕೆ ನಾರದ ಮುನಿಗಳು, ಏತಕ್ಕಾಗಿ ಈ ಕೆಲಸ ಮಾಡುತ್ತಿದ್ದೀಯಾ? ಇದರಿಂದ ನಿನಗೇನು ಪ್ರಯೋಜನ ಎಂದು ಕೇಳಿದರು. ಅದಕ್ಕೆ ವಾಲ್ಮೀಕಿ, ಈ ಕೆಲಸ ನಾನು ಮಾಡದಿದ್ದರೆ ನನ್ನ ಪರಿವಾರದ ಪಾಲನೆ ಪೋಷಣೆ ಮಾಡುವುದಾದರೂ ಹೇಗೆ? ಪತ್ನಿ ಇದ್ದಾಳೆ, ಪುತ್ರರಿದ್ದಾರೆ, ಪರಿವಾರವಿದೆ, ನಾನು ಭೋಜನವಂತೂ ಒದಗಿಸಲೇಬೇಕಲ್ಲ ಎಂದು ಉತ್ತರಿಸಿದನು. ಅದಕ್ಕೆ ನಾರದ ಮುನಿಗಳು, ಅದು ಸರಿ, ಆದರೆ ಬೇರೆಯವರನ್ನು ಲೂಟಿ ಮಾಡುವುದು, ಹೊಡೆಯುವುದು, ಹತ್ಯೆ ಮಾಡುವುದು ಕೇವಲ ನಿನ್ನ ಮತ್ತು ನಿನ್ನ ಪರಿವಾರದ ಉದರ ಪೋಷಣೆಗಾಗಿ ಸರಿಯೇ? ಇವೆಲ್ಲ ಪಾಪಕೃತ್ಯಗಳೋ ಅಥವಾ ಪುಣ್ಯಕಾರ್ಯಗಳೋ ಎಂದು ಪ್ರಶ್ನಿಸಿದಾಗ ವಾಲ್ಮೀಕಿ ಹೇಳುತ್ತಾನೆ, ನನಗೂ ಅರ್ಥವಾಗುತ್ತದೆ ನಾನು ಮಾಡುತ್ತಿರುವುದೆಲ್ಲ ಪಾಪಕಾರ್ಯಗಳೇ ಎಂದು, ಮತ್ತು ಇದರ ಪರಿಣಾಮವಾಗಿ ಮುಂದೆ ನನ್ನ ಜೀವನದಲ್ಲಿ ನಾನು ಅತ್ಯಂತ ದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ ಎಂದು. ನಾವು ಏನೆಲ್ಲ ಪಾಪಕಾರ್ಯಗಳನ್ನು ಮಾಡುತ್ತೇವೆಯೋ ಅದರ ಪರಿಣಾಮವನ್ನು ಇದೇ ಜೀವನದಲ್ಲಿಯೇ ಭೋಗಿಸಬೇಕಾಗುತ್ತದೆ. ಈ ಜೀವನದಿಂದಾಚೆ ಪಾಪ, ಪುಣ್ಯ ಮತ್ತು ಸ್ವರ್ಗ, ನರಕ ಎಂಬುದು ಯಾವುದೂ ಇಲ್ಲ. ಸತ್ತ ನಂತರ ಮನುಷ್ಯ ಸ್ವರ್ಗಕ್ಕೆ ಹೋಗುತ್ತಾನೆ ಅಥವಾ ನರಕಕ್ಕೆ ಹೋಗುತ್ತಾನೆ ಎನ್ನುವುದು ಕೇವಲ ಒಂದು ಕಲ್ಪನೆ ಮಾತ್ರವೇ ಆಗಿದೆ. ವಾಸ್ತವದಲ್ಲಿ ಸ್ವರ್ಗವನ್ನು ಮನುಷ್ಯ ಇದೇ ಜೀವನದಲ್ಲಿಯೇ ಅನುಭವಿಸುತ್ತಾನೆ ಮತ್ತು ನರಕವನ್ನೂ ಸಹ ಇಲ್ಲಿಯೇ ಈ ಜೀವನದಲ್ಲಿಯೇ ಭೋಗಿಸುತ್ತಾನೆ. ಹಾಸ್ಪಿಟಲ್ಗೆ ನೀವು ಹೋಗಿ ನೋಡಿದರೆ ನರಕ ಹೇಗಿರುತ್ತದೆ ಎಂಬುದರ ಪ್ರತ್ಯಕ್ಷ ದರ್ಶನವಾಗುತ್ತದೆ. ಯಾರದೋ ಕಾಲು ಕತ್ತರಿಸಲಾಗಿದೆ, ಮತ್ಯಾರದೋ ಕೈಗಳನ್ನು ಕತ್ತರಿಸಲಾಗಿದೆ,
ಯಾರೋ ಒಬ್ಬರು ದೃಷ್ಟಿ ಕಳೆದುಕೊಂಡು ಅಂಧರಾಗಿ ಹಾಸಿಗೆಯಲ್ಲಿ ಬಿದ್ದಿದ್ದಾರೆ. ಯಾರಿಗೋ ರಕ್ತಸ್ರಾವವಾಗುತ್ತಿದೆ. ಮತ್ಯಾರೋ ಸತತವಾಗಿ ಕೆಮ್ಮುತ್ತಿದ್ದಾರೆ. ಯಾರೋ ಅತ್ಯಂತ ಯಾತನೆಯಿಂದ ಆಕ್ರಂದನ ಮಾಡುತ್ತಿದ್ದಾರೆ. ಈ ಯಾತನೆ ಸಹಿಸಲಾರದೆ ನನಗೇಕೆ ಮೃತ್ಯು ಇನ್ನೂ ಬಂದಿಲ್ಲ, ಈ ಕ್ಷಣವೇ ಮೃತ್ಯು ನನಗೆ ಬರಬಾರದೆ ಎಂದು ಹಪಹಪಿಸುತ್ತಿದ್ದಾರೆ. ದೇವರಲ್ಲಿ ಮೊರೆ ಇಡುತ್ತಿದ್ದಾರೆ. ಇದೇ ನರಕ. ನರಕವನ್ನು ನೋಡಲೇಬೇಕೆಂದಿದ್ದರೆ ನೀವು ತಕ್ಷಣ ಆಸ್ಪತ್ರೆಗೆ ಹೋಗಿ ನೋಡಿ ಈಗಲೇ. ಮತ್ತು ನೀವು ಸ್ವರ್ಗವನ್ನು ನೋಡಲು ಬಯಸುವಿರಾದರೆ ಯಾವುದಾದರೂ ದೇವಾಲಯ, ಯಾವುದಾದರೂ ಒಳ್ಳೆಯ ಪವಿತ್ರ ಸ್ಥಳ, ಹರಿದ್ವಾರ, ಗಂಗಾ ನದಿ ಇಂಥ ಸ್ಥಳಗಳಲ್ಲಿ ಸಾಧುಗಳು, ಸನ್ಯಾಸಿಗಳು ಕುಳಿತಿರುತ್ತಾರೆ. ಆನಂದಮಗ್ನರಾಗಿ ಯಾವುದೇ ಚಿಂತೆಗಳಿಲ್ಲದೆ ಭಜನೆ, ಕೀರ್ತನೆಗಳನ್ನು, ಪೂಜಾ ಪಾಠಗಳನ್ನು ಮಾಡುತ್ತಾ, ಸಾಧನೆ, ಶ್ರವಣೆಗಳನ್ನು ಬೋಧಿಸುತ್ತಾ, ಪರಮಾತ್ಮನ ಭಕ್ತಿ ರಸಗಂಗೆಯಲ್ಲಿ ಪ್ರತಿಯೊಬ್ಬರನ್ನು ಲೀನಗೊಳಿಸುತ್ತಾ ಮನುಷ್ಯ ಜೀವನದ ಸಾರ್ಥಕತೆ, ಸ್ವರ್ಗದ ದರ್ಶನ ನಿಮಗಿಲ್ಲಿ ಖಂಡಿತ ಆಗುತ್ತದೆ. ಸ್ವರ್ಗ ಮತ್ತು ನರಕದ ಸ್ಪಷ್ಟ ಚಿತ್ರಣವನ್ನು ನಾನೀಗ ನಿಮ್ಮ ಮುಂದಿಟ್ಟಿದ್ದೇನೆ. ನೀವು ಸ್ವಲ್ಪವಾದರೂ ಮನಸ್ಸಿನಲ್ಲಿ ಪಾಪಕಾರ್ಯವನ್ನು ಆಲೋಚಿಸಿದ್ದೇ ಆದರೆ ಈ ಜೀವನದಲ್ಲಿ ಅದರ ಪರಿಣಾಮವನ್ನು ನೀವು ಭೋಗಿಸಲೇಬೇಕಾಗುತ್ತದೆ ಮತ್ತು ಇದೇ ಜೀವನದಲ್ಲಿಯೇ ಆ ಪಾಪದ ಫಲವನ್ನು ಅನುಭವಿಸಿದ ನಂತರವಷ್ಟೇ ನೀವು ಈ ಶರೀರದಿಂದ ಮುಕ್ತರಾಗುತ್ತೀರಾ. ಇಷ್ಟಾದರೂ ನಿಮ್ಮ ಮರಣದ ನಂತರವೂ ಸಹ ನಿಮಗೆ ಅಪಯಶಸ್ಸು, ಕಳಂಕ ಮಾತ್ರವೇ ಲಭ್ಯವಾಗುತ್ತದೆ. ಜನ ಹೇಳುತ್ತಾರೆ, ಈತ ದುಷ್ಟ ವ್ಯಕ್ತಿಯಾಗಿದ್ದ, ಬದ್ಮಾಶ್, ಸುಳ್ಳುಗಾರ, ವಂಚಕ, ಕೊನೆಗೂ ಸತ್ತನಲ್ಲ ಅಯೋಗ್ಯ, ನಮಗೆಲ್ಲ ಪೀಡೆ ಕಳೆಯಿತು ಎಂದು. ನಾರದ ಮುನಿಗಳು ವಾಲ್ಮೀಕಿಗೆ ಹೇಳುತ್ತಾರೆ, ನಿನಗೆ ಈಗಾಗಲೇ ಅರ್ಥವಾಗಿದ್ದರೆ ನೀನು ಪಾಪ ಮಾಡುತ್ತಿದ್ದೀ ಎಂದು, ಇದರ ದುಷ್ಫಲವನ್ನು ನೀನೇ ಮುಂದೆ ಅನುಭವಿಸಬೇಕಾಗುತ್ತದೆಂದು, ಜೀವನದಲ್ಲಿ ದುಃಖ ಪ್ರಾಪ್ತಿಯಾಗುತ್ತದೆಂದು, ಕಷ್ಟಗಳನ್ನೆದುರಿಸಬೇಕಾಗುತ್ತದೆಂದು, ನೀನು ಕೈಕಾಲುಗಳನ್ನು ಕಳೆದುಕೊಳ್ಳಬಹುದು, ಕಾಯಿಲೆಯಿಂದ ಬಳಲುತ್ತಾ ಅಶಕ್ತನಾಗಬಹುದು, ಅಸಹಾಯಕನಾಗಬಹುದು ಮತ್ತು ಅಪಯಶಸ್ಸಿನಲ್ಲಿ ನೀನು ಭಾಗಿಯಾಗಬಹುದು ಎಂದು. ಅದಕ್ಕೆ ವಾಲ್ಮೀಕಿ ಹೇಳುತ್ತಾನೆ, ನೀವು ಹೇಳಿದಂತೆಯೇ ಹಾಗೇ ಆಗುತ್ತದೆಂಬ ನಿಯಮವೇನೂ ಇಲ್ಲ. ನಾನು ಮಾಡಿದ ಪಾಪ ನನ್ನದಷ್ಟೇ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಅದರಲ್ಲಿ ನನ್ನ ಪತ್ನಿಯ ಪಾಲೂ ಸಹ ಸೇರಿದೆ. ನನ್ನ ಪಾಪದ ಅರ್ಧ ಪಾಲು ಖಚಿತವಾಗಿ ನನ್ನ ಪತ್ನಿಗೆ ಸೇರಲೇಬೇಕು, ಸೇರುತ್ತದೆ. ಯಾವ ರೀತಿ ನನ್ನ ಪುಣ್ಯದ ಅರ್ಧ ಪಾಲು ಅವಳದಾಗುತ್ತದೆಯೋ ಅದರಂತೆಯೇ. ಅದಕ್ಕೆ ನಾರದ ಮುನಿಗಳು, ನೀನು ಏನೇ ಪಾಪಕಾರ್ಯವನ್ನು ಮಾಡಿದರೂ ಅದರ ಫಲ ಪೂರ್ಣವಾಗಿ ನಿನಗೆ ಮಾತ್ರವೇ ಸಿಗುತ್ತದೆ. ನಿನ್ನ ಪತ್ನಿ, ನಿನ್ನ ತಾಯಿ, ನಿನ್ನ ಮಕ್ಕಳು ಈ ಪಾಪಕಾರ್ಯದಲ್ಲಿ ಪಾಲುಗಾರರಾಗಲು ಸಾಧ್ಯವಿಲ್ಲ ಎಂದರು. ಆಗ ವಾಲ್ಮೀಕಿಯ ಮನಸ್ಸಿನಲ್ಲಿ ಸಣ್ಣದಾಗಿ ಸಂದೇಹ, ಚಿಂತನೆಯೊಂದು ಮೂಡಿತು. ಈ ಸಾಧು ಬುರುಡೆ ಬಿಡುತ್ತಿದ್ದಾನೆ, ನನ್ನನ್ನು ಮೂರ್ಖನನ್ನಾಗಿಸುತ್ತಿದ್ದಾನೆ, ನನ್ನನ್ನು ದಾರಿ ತಪ್ಪಿಸುತ್ತಿದ್ದಾನೆ ಮತ್ತು ನನ್ನಿಂದ ತಪ್ಪಿಸಿಕೊಳ್ಳಲು ಉಪಾಯವಾಗಿ ಪ್ರಯತ್ನಿಸುತ್ತಿದ್ದಾನೆ. ಈ ಸಾಧುಗಳಿಗೆ ಇನ್ನೇನು ತಾನೇ ಕೆಲಸವಿದೆ? ನಮ್ಮಂಥ ಅಮಾಯಕರನ್ನು ಮೂರ್ಖರನ್ನಾಗಿಸುವುದನ್ನು ಬಿಟ್ಟು ಇನ್ನೇನು ತಾನೇ ತಿಳಿದಿದೆ ಇವರಿಗೆ? ಹೀಗೆ ವಾಲ್ಮೀಕಿ ಚಿಂತಿಸುತ್ತಿರುವಾಗಲೇ ನಾರದರು, ನೀನೇಕೆ ಒಮ್ಮೆ ನಿನ್ನ ಮನೆಗೆ ಹೋಗಿ ಈಗ ನೀನು ಮಾಡುತ್ತಿರುವ ಪಾಪಕಾರ್ಯದಲ್ಲಿ ನಿನ್ನ ಪತ್ನಿಗೂ ಪಾಲಿದೆಯೋ ಇಲ್ಲವೋ ಎಂಬುದನ್ನು ವಿಚಾರಿಸಿಕೊಂಡು ಬರಬಾರದು ಎಂದು ಪ್ರೋತ್ಸಾಹಿಸುತ್ತಾರೆ. ಅದಕ್ಕೆ ವಾಲ್ಮೀಕಿ, ನಿನ್ನ ಈ ಕಳ್ಳಾಟ ನನ್ನ ಮುಂದೆ ಸಾಗುವುದಿಲ್ಲ. ನಿನ್ನ ವೀಣೆಯನ್ನಷ್ಟೇ ನಾನೀಗ ನಿನ್ನಿಂದ ಕಿತ್ತುಕೊಂಡಿದ್ದೇನೆ. ನಿನ್ನ ಮೈಮೇಲಿರುವ ಬಟ್ಟೆಗಳನ್ನೂ ಸಹ ನಾನಿನ್ನೂ ಕದಿಯಬೇಕಾಗಿದೆ. ನಾನೀಗ ನಿನ್ನನ್ನು ಹೀಗೆಯೇ ಬಿಟ್ಟು ಮನೆ ಕಡೆ ಹೊರಟರೆ ಖಚಿತವಾಗಿ ನೀನು ಇಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿಯೇ ಬಿಡುತ್ತೀಯಾ? ನಿನ್ನ ಈ ಬುದ್ಧಿವಂತಿಕೆಗೆ ಖಂಡಿತ ನಾನು ಮರುಳಾಗುವುದಿಲ್ಲ ಎನ್ನುತ್ತಾನೆ. ಅದಕ್ಕೆ ನಾರದ ಮುನಿಗಳು, ನಾನು ನಿನ್ನಿಂದ ತಪ್ಪಿಸಿಕೊಂಡು ಓಡಿಯೇ ಬಿಡುತ್ತೇನೆಂಬ ಸಂದೇಹ, ಭಯ ನಿನ್ನಲ್ಲಿದ್ದರೆ ನನ್ನನ್ನು ಈ ಮರಕ್ಕೆ ಬಿಗಿಯಾಗಿ ಬಂಧಿಸಿ ನಂತರ ನೀನು ನಿನ್ನ ಮನೆಗೆ ಹೋಗಿ ವಿಚಾರಿಸಿಕೊಂಡು ಬರಬಹುದಲ್ಲವೇ ಎಂದು ವಾಲ್ಮೀಕಿಗೆ ಸವಾಲನ್ನೊಡ್ಡುತ್ತಾರೆ. ಅದಕ್ಕೆ ವಾಲ್ಮೀಕಿ,
ಹಾಗೆಯೇ ಆಗಲಿ ಎಂದು ನಾರದರನ್ನು ಮರಕ್ಕೆ ಬಲವಾಗಿ ಕಟ್ಟಿ ನಂತರ ತನ್ನ ಮನೆಗೆ ಬಂದು ಪತ್ನಿಗೆ ಕೇಳುತ್ತಾನೆ, ನಿನ್ನ ಮೈಮೇಲೆ ಏನೆಲ್ಲ ಆಭರಣಗಳು ಒಡವೆಗಳು ಇವೆಯೋ ಅವೆಲ್ಲವನ್ನೂ ನಾನು ಹೇಗೆ ಸಂಪಾದಿಸಿಕೊಂಡು ಬಂದು ನಿನಗೆ ಕೊಟ್ಟಿರುವೆನೆಂದು ನಿನಗೆ ಗೊತ್ತಿದೆ ತಾನೆ ಎಂದು. ಅದಕ್ಕೆ ಅವನ ಪತ್ನಿ ಹೇಳುತ್ತಾಳೆ, ನಾನು ಧರಿಸಿರುವ ಎಲ್ಲ ಆಭರಣಗಳನ್ನೂ ನೀನು ಕೊಲೆ ದರೋಡೆ ಸುಲಿಗೆ ಮಾಡಿಯೇ ತಂದಿದ್ದೀಯಾ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆಗ ವಾಲ್ಮೀಕಿ, ನನಗೆ ಈ ದಿನ ಸಾಧು ಒಬ್ಬ ಸಿಕ್ಕಿದ್ದಾನೆ. ಅವನು ಹೇಳುತ್ತಾನೆ, ಈ ರೀತಿಯ ಸಂಪಾದನೆ ಮಹಾಪಾಪ ಎಂದು. ಇದನ್ನು ನೀನು ಒಪ್ಪುವೆಯಾ ಎಂದು ಹೆಂಡತಿಗೆ ಪ್ರಶ್ನಿಸುತ್ತಾನೆ. ಅದಕ್ಕೆ ಅವಳು, ಆ ಸಾಧು ಹೇಳಿರುವುದು ಅಕ್ಷರಶಃ ಸತ್ಯವೇ? ನೀವು ಇದುವರೆಗೂ ಮಾಡಿರುವುದು ಈಗ ಮಾಡುತ್ತಿರುವುದೂ ಸಹ ಘನಘೋರವಾದ ಪಾಪಕಾರ್ಯವೇ ಎಂಬುದರಲ್ಲಿ ನನಗಂತೂ ಸಂದೇಹವೇ ಇಲ್ಲ. ಇದ್ಯಾವ ಶುಭ ಕಾರ್ಯವೆಂದು ಇಂದಿನವರೆಗೂ ಮಾಡುತ್ತಾ ಬರುತ್ತಿದ್ದೀರಿ? ಶುಭ ಕಾರ್ಯವೆಂದರೆ ಪ್ರತಿದಿನ ಬೆಳಗಾಗೆದ್ದು ಭಗವಂತನ ಭಜನೆ ಪೂಜೆಗಳನ್ನು ಮಾಡುವುದು. ನಮ್ಮಿಂದ ತಿಳಿದೋ ತಿಳಿಯದೆಯೋ ಆದ ತಪ್ಪುಗಳಿಗೆ ಪಾಪಗಳಿಗೆ ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಕ್ಷಮೆ ಯಾಚಿಸುವುದು, ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ಮತ್ತು ನಮ್ಮ ಜೀವನವನ್ನು ಸನ್ಮಾರ್ಗದೆಡೆಗೆ ನಡೆಸಿಕೊಂಡು ಹೋಗುವುದು ಎಂದಳು. ಆಗ ವಾಲ್ಮೀಕಿ ಪತ್ನಿಗೆ ಹೇಳುತ್ತಾನೆ, ನೀನು ನನ್ನ ಧರ್ಮಪತ್ನಿ, ನನ್ನ ಅರ್ಧಾಂಗಿಯಾಗಿದ್ದೀಯಾ? ಅಂದರೆ ನನ್ನ ಶರೀರದ ಅರ್ಧ ಭಾಗ ನೀನೇ ಆಗಿದ್ದೀಯಾ? ಆದ್ದರಿಂದ ನನ್ನಿಂದ ಏನೇ ಪಾಪಕಾರ್ಯವಾಗಿದ್ದರೂ ಅದರ ಅರ್ಧ ಭಾಗ ನಿನಗೂ ಸೇರಲೇಬೇಕಲ್ಲವೇ? ನೀನೂ ಸಹ ನನ್ನ ಪಾಲಿನ ಪಾಪಕಾರ್ಯದ ಅರ್ಧ ಭಾಗದ ಫಲವನ್ನು ಭೋಗಿಸಲೇಬೇಕಲ್ಲವೇ? ನನ್ನ ಪಾಪದ ಫಲವನ್ನು ನಾನೀಗಾಗಲೇ ಸ್ವತಃ ಭೋಗಿಸುತ್ತಲೇ ಇದ್ದೇನೆ. ಅದಕ್ಕೆ ವಾಲ್ಮೀಕಿಯ ಪತ್ನಿ, ನಾನು ನಿನ್ನ ಅರ್ಧಾಂಗಿಯಾಗಿ ನಿನ್ನ ಜೀವನದ ಸುಖ ದುಃಖಗಳ ಪಾಲುದಾರಳಾಗಿದ್ದೇನೆಯೇ ಹೊರತು ನೀನು ಮಾಡುವ ಯಾವುದೇ ಪಾಪಕಾರ್ಯಗಳಲ್ಲೂ ನಾನು ಸಮಭಾಗಿಯಾಗುವುದಿಲ್ಲ. ನೀನು ಮಾಡಿದ ಪಾಪಗಳ ಹೊರೆಯನ್ನು ಸ್ವತಃ ನೀನೇ ಹೊರಬೇಕಾಗುತ್ತದೆ. ಅದಕ್ಕೆ ನಾನು ಜವಾಬ್ದಾರಳಲ್ಲ. ನೀನು ಯಾವ ರೀತಿ ಸಂಪಾದನೆ ಮಾಡಿ ನನಗೆ ಅನ್ನ ವಸತಿ ಸೌಕರ್ಯಗಳನ್ನು ಒದಗಿಸುತ್ತೀಯೋ ಅದು ನಿನ್ನ ಹೊಣೆಗಾರಿಕೆ, ನಿನ್ನ ಕರ್ತವ್ಯ. ನನಗೆ ಊಟ ಹಾಕುವುದು ಬಿಡುವುದು ಪತಿಯಾದ ನಿನ್ನ ಧರ್ಮವೇ ಆಗಿದೆ. ಆದರೆ ಕೇವಲ ಮಾತ್ರ ನೀನು ನನಗೆ ಊಟ ಹಾಕಿದ್ದೀಯಾ ಎಂಬ ಒಂದೇ ಕಾರಣಕ್ಕಾಗಿ ನಾನು ನಿನ್ನ ಯಾವುದೇ ಪಾಪಕಾರ್ಯದಲ್ಲಿಯೂ ಭಾಗಿದಾರಳಾಗುವುದಿಲ್ಲ, ಅಂದರೆ ಸಮಭಾಗಿಯಾಗುವುದಿಲ್ಲ ಎಂದು ಬಿಟ್ಟಳು. ವಾಲ್ಮೀಕಿ ಪತ್ನಿಯ ಈ ನೇರವಾದ ದಿಟ್ಟ ಉತ್ತರದಿಂದ ಮಾನಸಿಕವಾಗಿ ತೀವ್ರ ಆಘಾತಕ್ಕೊಳಗಾದ. ಯಾವ ಪತ್ನಿಯನ್ನು ಸಂತುಷ್ಟಿಗೊಳಿಸುವುದಕ್ಕಾಗಿ ಚಿನ್ನಾಭರಣ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕೊಲೆ ಸುಲಿಗೆ ದರೋಡೆ ಮಾಡಿ ಸಂಪಾದಿಸಿ ಅವಳ ಮೈಮೇಲೆ ಅಲಂಕರಿಸಿದ್ದನೋ ಆ ಪತ್ನಿ ಅವನ ಪಾಪವನ್ನು ಹಂಚಿಕೊಳ್ಳಲು ನಿರಾಕರಿಸುತ್ತಿದ್ದಾಳೆಂದರೆ ಇನ್ಯಾರಿಗಾಗಿ ಬದುಕಬೇಕು? ಇನ್ಯಾರಿಗಾಗಿ ಸಂಪಾದಿಸಬೇಕು ಅವನು? ಮನುಷ್ಯ ತೀವ್ರವಾದ ಮಾನಸಿಕ ಆಘಾತಕ್ಕೊಳಗಾಗಿ ದುಃಖದ ತೀವ್ರತೆ ತಲುಪಿದಾಗ ಅವನಿಗರಿವಿಲ್ಲದೆಯೇ ಅಪ್ರಯತ್ನವಾಗಿ ಅವನ ಬಾಯಿಂದ ಉಚ್ಚರಿಸಲ್ಪಡುವ ಒಂದೇ ಒಂದು ಅಮೂಲ್ಯವಾದ ಶಬ್ದ ಅಮ್ಮಾ. ಹೌದಲ್ಲವೇ? ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ದೇವರಿಲ್ಲ. ವಾಲ್ಮೀಕಿ ತಕ್ಷಣ ತನ್ನ ತಾಯಿಯ ಬಳಿಗೋಡಿದ. ತಾಯಿಗೆ ಹೇಳಿದ, ಅಮ್ಮ, ನಾನು ನಿನ್ನ ಮಗ ವಾಲ್ಮೀಕಿ, ಸುಪ್ರಸಿದ್ಧ ಡಕಾಯಿತನಾಗಿದ್ದೇನೆ. ಜೀವನ ಪರ್ಯಂತ ನಾನು ಕೊಲೆ ಸುಲಿಗೆ ದರೋಡೆಗಳನ್ನು ಮಾಡಿಕೊಂಡೇ ಬಂದಿದ್ದೇನೆ. ಜನರು ನನ್ನ ಹೆಸರು ಕೇಳಿದರೆ ಗಡಗಡನೆ ನಡುಗುತ್ತಾರೆ. ಈ ದಿನ ಸಾಧು ಒಬ್ಬ ನನಗೆ ಹೇಳಿದ, ನೀನು ಘೋರವಾದ ಪಾಪವನ್ನೇ ಮಾಡುತ್ತಿದ್ದೀಯಾ ಎಂದು. ಇದನ್ನು ನೀನು ಒಪ್ಪುವೆಯಾ? ಅದಕ್ಕೆ ಅವನ ತಾಯಿ ಹೇಳುತ್ತಾಳೆ, ನೀನು ತುಂಬಾ ಕಷ್ಟ ಅನುಭವಿಸುತ್ತೀಯಾ ನಿನ್ನ ಕೊನೆಗಾಲದಲ್ಲಿ. ನೀನು ವೃದ್ಧಾಪ್ಯದಲ್ಲಿ ಅತ್ಯಂತ ದುಃಖವನ್ನೂ ವೇದನೆಯನ್ನು ಅನುಭವಿಸುತ್ತೀಯಾ? ಅದೆಷ್ಟು ತೀವ್ರತಮವಾದ ದುಃಖವನ್ನು ನೀನು ಅನುಭವಿಸುತ್ತೀಯೆಂದರೆ ಈ ಕ್ಷಣವೇ ನನಗೆ ಸಾವು ಬರಬಾರದೆ ಎಂದು ಕಣ್ಣೀರಿಡುತ್ತೀಯಾ? ಆದರೆ ನಿನಗೆ ಸಾವು ಬರುವುದಿಲ್ಲ.
ಸಾವಿಗಾಗಿ ಪರಿತಪಿಸುತ್ತಾ ಚಿತ್ರಹಿಂಸೆ ಅನುಭವಿಸುತ್ತೀಯಾ? ಏಕೆಂದರೆ ನೀನು ಮಾಡಿರುವುದು, ಈಗಲೂ ಮಾಡುತ್ತಿರುವುದು ಘೋರ ಪಾಪ, ಘನಘೋರ ಪಾಪ. ವಾಲ್ಮೀಕಿ ತಾಯಿಯನ್ನು ಕೇಳುತ್ತಾನೆ, ಅಮ್ಮ, ನಾನು ನಿನ್ನ ಗರ್ಭದಿಂದ ಜನಿಸಿದವನಲ್ಲವೇ? ಆದ್ದರಿಂದ ನಾನು ಇದುವರೆಗೆ ಮಾಡಿದ ಪಾಪ ಕಾರ್ಯಗಳೆಲ್ಲವಕ್ಕೂ ನಿನಗೂ ಸಮಪಾಲು ಇದೆಯಲ್ಲವೇ? ಈ ಪಾಪ ಕಾರ್ಯದ ಹೊಣೆ ಮತ್ತು ಅದರ ಫಲಸ್ವರೂಪವಾದ ದುಃಖ ವೇದನೆಗಳನ್ನು ನೀನೂ ಸಹ ಅನುಭವಿಸಲೇಬೇಕಲ್ಲವೇ? ವಾಲ್ಮೀಕಿಯ ತಾಯಿ ಹೇಳುತ್ತಾಳೆ, ನಾನು ನಿನಗೆ ಜನ್ಮ ಕೊಟ್ಟ ತಾಯಿ ಎಂಬುದು ಸತ್ಯವೇ ಆದರೂ ನಾನು ನಿನ್ನ ಪಾಪದಲ್ಲಿ ಪಾಲುದಾರಳಾಗುವುದಿಲ್ಲ. ಏಕೆಂದರೆ ನೀನು ಮಾಡುವ ಪಾಪ ಪುಣ್ಯಗಳೆರಡೂ ಕೇವಲ ಮಾತ್ರ ನಿನ್ನದೇ ಆಗಿರುತ್ತದೆ. ನೀನು ನನಗೆ ಊಟ ಮಾಡಿಸುತ್ತಿದ್ದೀಯಾ? ನಾನು ಮಾಡುತ್ತಿದ್ದೇನೆ. ನನ್ನದು ಕೇವಲ ಇಷ್ಟು ಮಾತ್ರವೇ ಜವಾಬ್ದಾರಿ. ನೀನು ನನಗೆ ಮಾಡಿಸಿದ ಊಟವನ್ನು ಹೇಗೆ ಸಂಪಾದಿಸಿದೆ, ಇದಕ್ಕೆ ನಾನು ಹೊಣೆಯಲ್ಲ. ತಾಯಿಯಿಂದ ಇಂತಹ ನಿರ್ದಯವಾದ ಉತ್ತರವನ್ನು ವಾಲ್ಮೀಕಿ ನಿರೀಕ್ಷಿಸಿಯೇ ಇರಲಿಲ್ಲ. ಅವನಿಗೆ ಅತ್ಯಂತ ದುಃಖ, ಆಘಾತ ಉಂಟಾಯಿತು. ಆ ದುಃಖ, ಆಘಾತದ ತೀವ್ರತೆ ಅದೆಷ್ಟಿತ್ತೆಂದರೆ ಅವನ ಕಣ್ಗಳಿಂದ ಅಶ್ರುಧಾರೆ ಪ್ರವಹಿಸಲಾರಂಭಿಸಿತು. ಬಹುಶಃ ವಾಲ್ಮೀಕಿಯ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಅವನ ಕಣ್ಗಳಿಂದ ಈ ಅಶ್ರುಧಾರೆ ಆಯಿತೆಂದರೆ ತಪ್ಪಾಗಲಾರದು. ವಾಲ್ಮೀಕಿ ತನ್ನ ಮನೆಯಿಂದ ಹೊರಟು ನಾರದ ಮುನಿಗಳ ಬಳಿಗೆ ಬರುತ್ತಾನೆ. ಅವರನ್ನು ಬಂಧನದಿಂದ ಮುಕ್ತರನ್ನಾಗಿಸಿ ಕಣ್ಣೀರಿಡುತ್ತಾ ಅವರ ಚರಣಕಮಲಗಳಲ್ಲಿ ಕುಸಿದು ಬೀಳುತ್ತಾನೆ. ಗದ್ಗದಿತನಾಗಿ ಹೇಳುತ್ತಾನೆ, ನಾನು ಅತ್ಯಂತ ಅಜ್ಞಾನದಲ್ಲಿದ್ದೆ. ಇದುವರೆಗೂ ನಾನು ಮೋಹಾಂಧಕಾರದಲ್ಲಿದ್ದೆ. ಈ ಪತ್ನಿ ನನ್ನವಳು, ಪುತ್ರರು ನನ್ನವರು, ತಾಯಿ ನನ್ನವಳು ಎಂದು. ಆದರೆ ಈ ದಿನ ನನಗೆ ಜ್ಞಾನೋದಯವಾಯಿತು. ಇವರಾರೂ ನನ್ನವರಲ್ಲ. ಇವರೆಲ್ಲ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಮಾತ್ರವೇ ನನ್ನನ್ನು ಅವಲಂಬಿಸಿರುವರೆಂದು. ಯಾವ ದಿನ ಇವರಿಗೆ ನನ್ನಿಂದ ತಮ್ಮ ಸ್ವಾರ್ಥ ಸಾಧನೆ ಇನ್ನೂ ಪೂರೈಸುವುದಿಲ್ಲ ಎಂದು ಮನದಟ್ಟಾಗುವುದೋ ಅಂದೇ ಅವರು ತಕ್ಷಣ ನನ್ನನ್ನು ಬಿಟ್ಟೇ ಬಿಡುತ್ತಾರೆ. ನನ್ನಿಂದ ಬೇರೆಯಾಗಿ ಬಿಡುತ್ತಾರೆ, ದೂರಾಗಿ ಬಿಡುತ್ತಾರೆ. ಈಗ ನಾರದ ಮುನಿಗಳು ವಾಲ್ಮೀಕಿಗೆ ಹೇಳುತ್ತಾರೆ, ನಾನು ನಿನಗೆ ಮೊದಲೇ ತಿಳಿಸಿದ್ದೆ. ನೀನು ಈ ಜಗತ್ತಿಗೆ ಒಬ್ಬನೇ ಬಂದಿದ್ದೀಯಾ ಮತ್ತು ಈ ಜಗತ್ತನ್ನು ಬಿಟ್ಟು ಹೋಗುವವನೂ ಸಹ ನೀನೊಬ್ಬನೇ ಆಗಿರುತ್ತೀಯಾ. ಇಲ್ಲಿ ಅದೇನನ್ನು ನೀನು ಸಂಪಾದಿಸುತ್ತೀಯೋ ಅದನ್ನೆಲ್ಲ ನೀನೇ ಸ್ವತಃ ಸಂಪಾದಿಸುತ್ತೀಯಾ ಮತ್ತು ಅದರ ಫಲವೂ ಸಹ ಸ್ವತಃ ನಿನಗೇ ಲಭಿಸುತ್ತದೆ. ನೀನು ಪುಣ್ಯವನ್ನು ಸಂಪಾದಿಸಿದ್ದೇ ಆದರೆ ನೀನು ಧನವಂತನಾಗಿ, ಯಶೋವಂತನಾಗಿ, ಐಶ್ವರ್ಯವಂತನಾಗಿ, ಅದೃಷ್ಟವಂತನಾಗಿ, ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಸೌಭಾಗ್ಯಮಯ ಸ್ವರೂಪದಲ್ಲಿ ಗೌರವಿಸಲ್ಪಡುತ್ತೀಯಾ. ವಾಲ್ಮೀಕಿ ನಾರದರಿಗೆ ಹೇಳುತ್ತಾನೆ, ಈ ದಿನದಿಂದ, ಈ ಕ್ಷಣದಿಂದ ನಾನು ನಿಮ್ಮನ್ನು ನನ್ನ ಗುರು ಎಂದು ಭಾವಿಸುತ್ತೇನೆ, ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ನೀವು ನನಗೆ ಮಂತ್ರೋಪದೇಶ ಮಾಡಿ. ಯಾವ ಮಂತ್ರದ ಮಾಧ್ಯಮದಿಂದ ನಾನು ನನ್ನ ಪಾಪಗಳ ಪ್ರಾಯಶ್ಚಿತ ಮಾಡಿಕೊಳ್ಳಬಹುದೋ ಮತ್ತು ಈ ಜೀವನವನ್ನು ತ್ಯಾಗ ಮಾಡಿ ಪುಣ್ಯದಾಯಕ ಕಾರ್ಯವೆನಿಸುವಂತಹ ಜೀವನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥನಾಗಬಹುದೋ ಅಂತಹ ದಿವ್ಯವಾದ ಮಂತ್ರವೊಂದನ್ನು ಕೃಪೆ ಮಾಡಿ ನನಗೆ ಉಪದೇಶಿಸಿ. ವಾಲ್ಮೀಕಿಯ ವಿನಮ್ರತಾಪೂರ್ವಕವಾದ ಈ ಪ್ರಾರ್ಥನೆಯಿಂದ ಸಂತುಷ್ಟರಾಗಿ ನಾರದ ಮುನಿಗಳು ಹೇಳುತ್ತಾರೆ, ಪುಣ್ಯ ಒಂದು ಕ್ಷಣದಲ್ಲಿ ಗೋಚರಿಸುವುದಿಲ್ಲ. ಪಾಪ ತಕ್ಷಣಕ್ಕೆ ಕಣ್ಣಿಗೆ ಕಾಣಿಸುತ್ತದೆ. ಯಾರಾದರೂ ಒಬ್ಬರನ್ನು ನಮ್ಮೆದುರಿನಲ್ಲೇ ಹತ್ಯೆ ಮಾಡಿದಾಗ ಅದು ನಮಗೆ ಸ್ಪಷ್ಟವಾಗಿಯೇ ಕಾಣಿಸುತ್ತದೆ. ಆದರೆ ಪುಣ್ಯ ಕಣ್ಣಿಗೆ ಕಾಣಿಸದಿದ್ದರೂ ನಿಧಾನವಾಗಿ ಕಾಲಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಪಾಪವೂ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿಯೇ ಭಸ್ಮವಾಗುತ್ತದೆ. ಆದರೆ ಪಾಪ ದಿನನಿತ್ಯ ಅದೆಷ್ಟು ಭಸ್ಮವಾಗುತ್ತಿದೆ ಎಂಬುದು ನಿನಗೆ ತಿಳಿಯುವುದಿಲ್ಲ.
ನೀನು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನಾನೀಗ ಏನು ಗುರುಮಂತ್ರವನ್ನು ಕೊಡುತ್ತಿದ್ದೇನೆಯೋ ಆ ಮಂತ್ರದ ಜಪವನ್ನು ಮಾಡಬೇಕು ಮತ್ತು ಈ ಗುರುಮಂತ್ರದ ಜಪವನ್ನು ನನ್ನನ್ನು ಯಾವ ಮರಕ್ಕೆ ನೀನು ಕಟ್ಟಿ ಹಾಕಿದ್ದೆಯೋ ಆ ಮರದ ಪ್ರದಕ್ಷಿಣೆ ಮಾಡುತ್ತಲೇ ಮಾಡಬೇಕು. ಏಕೆಂದರೆ ಮಂತ್ರಜಪವನ್ನು ಕುಳಿತು ಮಾಡಿದ್ದೇ ಆದರೆ ನಿನಗೆ ನಿದ್ರೆ ಬರುವ ಸಾಧ್ಯತೆ ಇರುತ್ತದೆ. ಕುಳಿತು ಮಂತ್ರವನ್ನು ಜಪಿಸುವುದರಿಂದ ನಿನಗೆ ಆಲಸ್ಯ ಉಂಟಾಗಬಹುದು ಮತ್ತು ಪ್ರತಿನಿತ್ಯ 2 ಗಂಟೆಗಳವರೆಗೆ ಈ ಮರದ ಪ್ರದಕ್ಷಿಣೆಯನ್ನು ಮಾಡುತ್ತಾ ಮಂತ್ರಜಪವನ್ನು ನೀನು ಮಾಡಲೇಬೇಕಾಗುತ್ತದೆ. ಅದಕ್ಕಾಗಿ ಈ ಗುರುಮಂತ್ರವನ್ನು ನಿನಗೆ ನಾನು ಕೊಡುತ್ತಿದ್ದೇನೆ. ಮತ್ತು ವಾಲ್ಮೀಕಿ ಆ ದಿನದಿಂದಲೇ ಅಮಾಯಕ ಜನರನ್ನು ಹಿಂಸಿಸುವುದಕ್ಕಾಗಿ ತನ್ನ ಬಳಿಯಲ್ಲಿದ್ದ ಎಲ್ಲಾ ಕತ್ತಿ, ಕೊಡಲಿ, ಬಿಲ್ಲು, ಬಾಣ ಮುಂತಾದ ಆಯುಧಗಳನ್ನು ತ್ಯಜಿಸಿ ನಾರದರು ಕೊಟ್ಟಂತಹ ಅಮೂಲ್ಯವಾದ ಗುರುಮಂತ್ರದ ಜಪವನ್ನು ಪ್ರಾರಂಭಿಸಿದ. ಮತ್ತು ಕೇವಲ 1 ವರ್ಷದ ಅವಧಿಯಲ್ಲಿ ವಾಲ್ಮೀಕಿಯ ಜೀವನದಲ್ಲಿ ಅಸಾಧಾರಣವಾದ ಪರಿವರ್ತನೆಯಾಯಿತು. ಒಬ್ಬ ಘೋರ, ಭಯಂಕರ, ಅತ್ಯಾಚಾರಿ, ಡಕಾಯಿತ ವಾಲ್ಮೀಕಿ ಅತಿಶ್ರೇಷ್ಠನಾದ ಕವಿಯಾದ, ಸಾಧುವಾದ, ಸನ್ಯಾಸಿಯಾದ, ಯೋಗಿಯಾದ ಮತ್ತು ಸಮಸ್ತ ವಿಶ್ವದಲ್ಲಿ ಅವನು ಗೌರವಾನ್ವಿತನಾದ, ಹೆಸರುವಾಸಿಯಾದ. ಮತ್ತು ವಾಲ್ಮೀಕಿ ಅದೆಷ್ಟು ಉಚ್ಚಕೋಟಿಯ ಸನ್ಯಾಸಿಯಾದನೆಂದರೆ ರಾಮ ಸೀತೆಗೆ ವನವಾಸ ಮಾಡುವಂತಹ ಪರಿಸ್ಥಿತಿ ಎದುರಾದಾಗ ಸೀತೆಯನ್ನು ರಕ್ಷಣೆಗಾಗಿ ಯಾರಲ್ಲಿ ಬಿಡಬಹುದು ಎಂದು ಯೋಚಿಸಿದಾಗ ಅವನಿಗೆ ಹೊಳೆದ ಅತಿ ಉಚ್ಚಕೋಟಿಯ ಚರಿತ್ರೆಯುಳ್ಳ ವ್ಯಕ್ತಿ ವಾಲ್ಮೀಕಿಯೊಬ್ಬನೇ. ಸೀತೆ ಸುರಕ್ಷಿತವಾಗಿರಬಹುದಾದ ಏಕೈಕ ಸ್ಥಳ ವಾಲ್ಮೀಕಿಯ ಆಶ್ರಮವೊಂದೇ ಎಂಬ ದೃಢವಾದ ನಂಬಿಕೆ ರಾಮನದಾಗಿತ್ತು. ಏಕೆಂದರೆ ಆ ಸಮಯದಲ್ಲಿ ವಾಲ್ಮೀಕಿಯದಲ್ಲದೆ ಬೇರೆಯ ಉಚ್ಚಕೋಟಿಯ ಋಷಿಗಳಾದ ಯಾಜ್ಞವಲ್ಕ್ಯರು, ಅತ್ರಿ ಋಷಿ, ಕಣಾದ ಋಷಿ, ಪುಲಸ್ತ್ಯ ಋಷಿ, ವಸಿಷ್ಠ ಮತ್ತು ವಿಶ್ವಾಮಿತ್ರ ಋಷಿಗಳ ಆಶ್ರಮಗಳಲ್ಲಿಯೂ ರಾಮ ಸೀತೆಯನ್ನು ಆಶ್ರಯ ಮತ್ತು ರಕ್ಷಣೆಯ ಸಲುವಾಗಿ ಬಿಡಬಹುದಾಗಿತ್ತು. ಆದರೆ ಆ ಸಮಯದಲ್ಲಿ ವಾಲ್ಮೀಕಿಯಷ್ಟು ಸಚ್ಚರಿತ್ರೆ ಬೇರಾವ ಋಷಿಗಳಲ್ಲಿಯೂ ಇರಲಿಲ್ಲ. ಇದು ವಾಲ್ಮೀಕಿಯ ಜೀವನದಲ್ಲಿ ನಡೆದ ಒಂದು ಮಹಾಪರಿವರ್ತನೆಯಾಗಿತ್ತು. ವಾಲ್ಮೀಕಿ ಹರ್ಷದಿಂದ, ಉಲ್ಲಾಸದಿಂದ ಆನಂದಿತನಾಗಿ ನಾರದರು ನೀಡಿದ ಅಮೋಘವಾದ ಅದ್ವಿತೀಯ ಗುರುಮಂತ್ರವನ್ನು ಪ್ರಾತಃ ಕಾಲ ಎದ್ದು ಶ್ರದ್ಧಾಭಕ್ತಿಗಳಿಂದ ಜಪಿಸಿದ್ದರಿಂದ ಅವನ ಜೀವನದಲ್ಲಾದ ಅಸಾಧಾರಣ ಪರಿವರ್ತನೆಯ ಉದಾಹರಣೆ ನಮ್ಮ ಮುಂದಿದೆ. ನಾನು ಈ ಪ್ರವಚನದ ಪ್ರಾರಂಭದಲ್ಲಿ ಉಚ್ಚರಿಸಿದ ಶ್ಲೋಕ ವಾಲ್ಮೀಕಿ ರಾಮಾಯಣದ್ದೇ ಆಗಿದೆ. ವಾಲ್ಮೀಕಿ ಬರೆದ ಈ ರಾಮಾಯಣ ಅತ್ಯಂತ ಉಚ್ಚಕೋಟಿಯದಾಗಿದ್ದು ಅದರೊಂದಿಗೆ ಹೋಲಿಸಲು ಸರಿಸಮಾನವಾದ ಇನ್ನೊಂದು ರಾಮಾಯಣ ಗ್ರಂಥವನ್ನು ಬೇರಾರಿಂದಲೂ ಬರೆಯಲಾಗಲೇ ಇಲ್ಲ. ಮರ್ಯಾದಾ ಪುರುಷೋತ್ತಮನಾದ ರಾಮನ ಚರಿತ್ರೆಯನ್ನು ಅದೆಷ್ಟು ಸೂಕ್ಷ್ಮತಮ ರೀತಿಯಿಂದ, ನಿಷ್ಪಕ್ಷ ಭಾವದಿಂದ, ನಿರ್ಭೀತನಾಗಿ ವಾಲ್ಮೀಕಿ ರಚಿಸಿದ್ದಾನೆಂದರೆ ಬೇರಾವ ರಾಮಾಯಣದಲ್ಲಿಯೂ ಸಹ ಇಂತಹ ಅನನ್ಯ ಅದ್ವಿತೀಯ ಶೈಲಿ ಮೂಡಿಬರಲೇ ಇಲ್ಲ. ನಾನು ನಿನ್ನೆಯೂ ಸಹ ನಿಮ್ಮೆಲ್ಲರೊಂದಿಗೆ ಹೇಳಿದ್ದೇನೆ, 100ಕ್ಕೂ ಹೆಚ್ಚಿನ ರಾಮಾಯಣ ಗ್ರಂಥಗಳು ಬರೆಯಲಾಗಿವೆ. ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿಯೂ ಸಹ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ
द्रविणं त्वमेव त्वमेव सर्वं मम देव देवा। त्वदीयं वस्तु निखिलं तुभ्यमेवं समर्पयेत्। जय गुरुदेव। ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ